ಮುಡಾದಲ್ಲಿ ಬಗದಷ್ಟು ಕರ್ಮಕಾಂಡಗಳು ಬಯಲಿಗೆ ಬರ್ತಾ ಇದೆ. ದಿನಕ್ಕೊಂದು ಹಗರಣ ಬೆಳಕಿಗೆ ಬರ್ತಾ ಇದೆ. ಕೋಟಿ ಕೋಟಿ ಲೂಟಿ ಹೊಡೆದಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮುಡಾದಲ್ಲಿ ಹಗರಣಗಳದ್ದೇ ಸರಮಾಲೆ ಆಗಿಬಿಟ್ಟಿದೆ. ನ್ಯೂಸ್ 18 ನಲ್ಲಿ ಈ ಬಗ್ಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ಸುಮಾರು 5,000 ಕೋಟಿಯಷ್ಟು ಹಗರಣ ನಡೆದಿದೆ ಅಂತ ದೂರುದಾರರು ದಿನ ಬೆಳಗಾದ್ರೆ ಮಾಧ್ಯಮದ ಮುಂದೆ ಹೇಳ್ತಾ ಇದ್ದಾರೆ. ಅದರಂತೆ ಕರ್ಮಕಾಂಡಗಳು ದಿನ ಬೆಳಗಾದ್ರೂ ಬಯಲಿಗೆ ಬರ್ತಾ ಇದೆ. ಭೂಮಿ ಕೊಡದವರಿಗೂ ಕೂಡ ಸೈಟ್ಗಳನ್ನ ಅಲಾಟ್ ಮಾಡಲಾಗಿದೆ. ಅದು ಹೆಂಗೆ? ಅಕ್ರಮ ಆಗಿದೆ ಅಂತ ದೂರು ಕೊಟ್ಟರೂ ಕೂಡ ಕ್ರಮ ಆಗಿಲ್ಲ. ನ್ಯೂಸ್ 18 ನಲ್ಲಿ ಮೂಡಾದ ಮತ್ತೊಂದು ಕರ್ಮಕಾಂಡವನ್ನ ಬಯಲಿಗೆ ತರ್ತಾ ಇದ್ದೀವಿ. ಈ ಪ್ರಕರಣದಲ್ಲಿ ಏನಾಗಿದೆ ಅಂದ್ರೆ 11.5 ಗುಂಟೆ ಭೂಮಿಗೆ ದಾಯಾದಿಗಳ ಜಗಳ ಆಗಿದೆ. ಈಗಲೂ ಈ ಜಗಳದ ವಿಚಾರ ಕೋರ್ಟ್ ನಲ್ಲಿ ನಡೀತಾ ಇದೆ ಕಾನೂನು ರೀತಿಯಲ್ಲಿ. ಕೆಂಪೇಗೌಡ ಹಾಗೇನೆ ನಾರಾಯಣಗೌಡ ಅಂತ ಇವರಿಬ್ರು ಮಧ್ಯದಲ್ಲಿ ಇವ್ರ ಹೆಸರಲ್ಲಿ ಭೂಮಿ ಇದೆ. 11.5 ಗುಂಟೆ ಹೆಸರಿಗೆ ಸುಳ್ಳು ದಾಖಲೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಭೂಮಿ ವಶಕ್ಕೆ ಪಡೆಯದೆ ನಾರಾಯಣ ಅನ್ನೋ ವ್ಯಕ್ತಿಗೆ 3 ಸೈಟ್ಗಳನ್ನ ಕೊಡಲಾಗಿದೆ. ಮತ್ತೊಬ್ಬ ಖಾತೆದಾರನಿಂದ ದೂರು ಆಗಿದೆ. ಆದರೂ ಕೂಡ ಕ್ರಮ ಯಾಕಾಗಿಲ್ಲ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ದಾಯಾದಿಗಳ ಜಗಳದಿಂದಾಗಿ ಈಗ ಮತ್ತೊಂದು ಪ್ರಕರಣ ಮುಡಾದಲ್ಲಿ ಬೆಳಕಿಗೆ ಬಂದಿದೆ. ಕೋರ್ಟ್ನಲ್ಲಿ ಸದ್ಯಕ್ಕಿದೆ. ಈಗ ಜಾಗ ಕೊಡದೆ ಇರೋರ್ಗೂ ಕೂಡ ನಿವೇಶನಗಳನ್ನ ಸೈಟ್ಗಳನ್ನ ಹೆಂಗ್ ಅಲಾಟ್ ಮಾಡಿದ್ರು ಅಂತ ಹೇಳಿ ಪ್ರಶ್ನೆ ಉದ್ಭವವಾಗುತ್ತೆ. ಈ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಇದುವರೆಗೂ ಯಾವುದೇ ಕ್ರಮಗಳು ಆಗಿಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನು ಮುಡಾದಲ್ಲಿ ಭೂಮಿ ಕೊಡದವರಿಗೂ ಸೈಟ್ ಹಂಚಿಕೆ ಆಗಿದೆ. ನ್ಯೂಸ್ 18 ಈ ಬಗ್ಗೆ ಸ್ಟಿಂಗ್ ಆಪರೇಷನ್ ಮಾಡಿದೆ. ಸ್ಟಿಂಗ್ ಆಪರೇಷನ್ ಮಾಡಿದಂತ ಸಂದರ್ಭದಲ್ಲಿ ಮುಡಾದ ಮತ್ತೊಂದು ಹಗರಣ ಬೆಳಕಿಗೆ ಬಂದಿದೆ. ಏನದು ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದೇನದು ಮೂಡಾದಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ಅಕ್ರಮ ಅಂತ? ಅದು ಕಂಪ್ಲೇಂಟ್ ಕೊಟ್ಟಿದ್ದು ಅದು ನಮ್ಮದು ನಮ್ಮ ತಂದೆಯವರಾಗಲಿ ನಮ್ಮದು ನಾರಾಯಣಗೌಡರು ಕುಟುಂಬ. ನಾವು ಅದು ಯಾವುದಕ್ಕೂ ನಾವು ತಗೊಂಡಿಲ್ಲ. ನಾವು 272 ಬಾರ್ ಒಂದು ತಗೊಂಡಿರೋನ್ನ ಬೇಕಾದ್ರೆ ನೀವು ಎನ್ಕ್ವೈರಿ ಮಾಡಿಬೇಕು ಅಂತ ಅಂದರೆ ಅದೇನು ಬಂದು ಕ್ರಮ ನೀವು ಮಾಡ್ಕೊಳ್ಳಿ. ನಮ್ಮ ಕುಟುಂಬಕ್ಕಂತೂ ಯಾವುದೇ ಕಾರಣಕ್ಕೂ ಬರಬೇಡಿ ನೀವು. ಜಮೀನು ಹೋಗಿಲ್ವಾ ನಿಮ್ಮದು? ನಮ್ಮದು 1 ಎಕರೆ 33 ಗುಂಟೆ ಒಟ್ಟು ಜಂಟಿ ಖಾತೆ. ಅದು ಅದರಲ್ಲಿ ಅವರು ನಮ್ಮ ತಂದೆಯವರ ದೊಡ್ಡಪ್ಪನ ಮಗ ಏನೋ ತಗೊಂಡಿದ್ದಾನೆ 3 ಸೈಟು. ಅದೇನಾಗಿದೆಯೋ ಬಿಟ್ಟಿದೆಯೋ ನನಗೆ ಗೊತ್ತಿಲ್ಲ. 3 ಸೈಟು ನಟೇಶ್ ಫೀಲ್ಡಲ್ಲಿ ಮಾಡಿಕೊಟ್ಟಿದ್ದಾರೆ. ನಟೇಶು ಮತ್ತೆ ಸರ್ವೆ ವೈಕೆ ವಿನೋದ್ ಕುಮಾರ್ ಅಂದ್ಬಿಟ್ಟು ಇಲ್ಲದೇ ಇರೋದೆಲ್ಲ ದಾಖಲೆ ಸೃಷ್ಟಿ ಮಾಡ್ಕೊಂಡು ನಮಗೂ ಎಲ್ಲ ಪ್ರಾಬ್ಲಮ್ ಎಲ್ಲ ತಂದ್ಕೊಂಡು ಈಗ ನಮ್ಮದು 36.5 ಬರೋಂಥದ್ದು 32 ಗುಂಟೆ ಬಂದು ಕೂತೈತೆ. ಈಗ ಅದಂಗೆ ಜಮೀನು ಹೋಗಿಲ್ದೆ ಹೆಂಗೆ ಸೈಟ್ ಕೊಟ್ಬಿಡ್ತಾರೆ? ಅದು ಅವ್ರನ್ನೇ ಹೋಗಿ ಕೇಳಬೇಕು, ಇಲ್ಲ ಸರ್ವೆ ಮಾಡಿಸಿ ನೀವೇ ಭೂಮಿಲಿ ನಿಮಗೆ ಗೊತ್ತಾಗ್ತದೆ. ನಿಮಗೆ ಗೊತ್ತಿಲ್ಲ? ಭೂಮಿನೇ ಹೋಗಿಲ್ವಾ? ನಮ್ದು ಯಾವುದು ಭೂಮಿ ಹೋಗಿಲ್ಲ ಸರ್. ನಮ್ಮದು 36 ಗುಂಟೆ 1 ಎಕರೆ 33 ಗುಂಟೆಲಿ ಏನಿದೆ ನಾವು ಬಸ್ದಲ್ಲಿ ಇದ್ದೀವಿ. ಭೂಮಿ ಯಾರು ತಗೊಂಡಿದ್ದಾರೆ ನೀವು ಅವ್ರನ್ನ ಶಿಸ್ತಿನ ಕ್ರಮ ತಗೊಳ್ಳಿ. ನಾವು ಸಾಕಷ್ಟು ನಾವು ದೂರಂತೂ ಕೊಟ್ಟಿದ್ದೀನಿ, DC-ಗೂ ಕೊಟ್ಟಿದ್ದೀನಿ, ಮುಡಾ ಕಮಿಷನ್ಗೂ ಕೊಟ್ಟಿದ್ದೀನಿ. ಅವೆಲ್ಲ ಕೊಟ್ಟಿರೋಂಥ ದಾಖಲಾತಿಗಳನ್ನಂತ ವಾಯ್ತಬೇಕು ಅಂತಂದರೆ ನೀವು ಇದು ಮಾಡಿ. ಎಷ್ಟು ಸೈಟ್ ಕೊಟ್ಟವ್ರು ಸರಿ? ನಾನು ಸುಮಾರು ಒಂದು 2-3 ಬಾರಿನೇ ಕೊಟ್ಟಿದ್ದೀನಿ. ಲೋಕಾಯುಕ್ತರವರೆಗೂ ಕೊಟ್ಟಿದ್ದೀನಿ. ಅವೆಲ್ಲ ನನ್ನ ದಾಖಲಾತಿಗಳನ್ನೆಲ್ಲ ನಾನು ಇಟ್ಟಿದ್ದೀನಿ. ನಾನು ಸೈಟ್ ಎಷ್ಟು ಕೊಟ್ಟವ್ರೆ? ಸೈಟ್ 3 ಸೈಟ್ ಕೊಟ್ಟಿದ್ದಾರೆ. ಓಹೋ, ಭೂಮಿನೇ ಹೋಗಿದೆ, ಕಳೆದ್ರು ಹೋಗಿಲ್ಲ. ಈಗ ವಾಪಸ್ ತಗೊಳ್ಳೇನು ತಗೋತಿಲ್ವಾ? ಅವ್ರೇನೋ ಬರ್ಕೊಟ್ಟಿದ್ದಾರಂತೆ. ಅವ್ರ ಅಣ್ಣವ್ರು ಕೇಸ್ ಹಾಕಿದ್ದಾರೆ. ಕೇಸ್ ಹಾಕಿದ್ರು ಜೀವಂತ ಇದ್ದಂಗೆ ತಾನೇ ಅದು. ಒಟ್ಟಿನಲ್ಲಿ ತಗೊಳ್ಳಿ ಸರ್, ಅಕ್ರಮವಾಗಿ ಸೈಟ್ ಕೊಟ್ಟವ್ರೆ ಅನ್ನೋ ತಗೊಳಕ್ಕೆ ಮೂಡೋದವ್ರು ರೆಡಿ ಇಲ್ಲ. ಎಲ್ಲ ಮಿಂಗಲ್ ಆಗಿದ್ರಲ್ಲ ಅವರೇನೆ. ನಿಮ್ಗೇನಾದ್ರು ಕೊಟ್ಟವ್ರ ಸೈಟ್ನ? ನಮ್ಗೇನೂ ಇಲ್ಲ. ವಂಶ ವೃಕ್ಷ ಇಲ್ಲದೆ ಸೈಟ್ ಕೊಟ್ಟವ್ರೆ. ಅಷ್ಟು ಜನ 272 ಬಾರ್ ಒಂದು ಸರ್ವೆ ನಂಬರಲ್ಲಿ ವಂಶ ವೃಕ್ಷ ಇಲ್ಲದೆ ಸೈಟ್ ಕೊಟ್ಟವ್ರೆ. ಅವ್ರನ್ನ ಕೇಳಬೇಕು ನೀವು. ಸೈಟ್ ಯಾರು ಕೊಟ್ಟಿದ್ದಾರೆ? ನಟೇಶ್ ಅವರು. ಯಾರು ಸ್ಕೆಚ್ ಮಾಡಿಕೊಟ್ಟಾರೆ ವೈಕೆ ವಿನೋದ್ ಕುಮಾರ್, ಅವ್ರನ್ನ ಕೇಳಬೇಕು ನೀವು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಮೈಸೂರು ರಿಪೋರ್ಟರ್ ಆನಂದ್. ಮೂಡಾದಲ್ಲಿ ಬಗದಷ್ಟು ಕರ್ಮಕಾಂಡಗಳು ದಿನ ಬೆಳಗಾದ್ರೆ ಬಯಲಿಗೆ ಬರ್ತಾ ಇದೆ. ಇಲ್ಲಿ ದೂರುದಾರರು ಹೇಳ್ತಿರುವಂತೆ ಸುಮಾರು 5,000 ಕೋಟಿಯಷ್ಟು ಅಕ್ರಮ ಆಗಿದೆ ಅಂತ ಏನು ಹೇಳ್ತಿದ್ದಾರೆ ಅದು ನಿಜ ಅನ್ನೋ ಕಡೆಯಲ್ಲಿ ಒಂದಿಷ್ಟು ಪುರಾವೆಗಳು ಸಿಗ್ತಾ ಹೋಗ್ತಾ ಇದೆ. ಈ ಪ್ರಕರಣವನ್ನ ಗಮನಿಸಿದಾಗ ದಾಯಾದಿಗಳ ಜಗಳದಿಂದ ಈ ಪ್ರಕರಣ ಬೆಳಕಿಗೆ ಬಂತ. ಅಕ್ರಮವಾಗಿ ಸೈಟ್ ಕೊಂಡಿದ್ದಾರೆ, ಅದನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು ಮೂಡಾ ಯಾಕೆ ತಗೊಳ್ತಿಲ್ಲ? ಕ್ರಮಗಳು ಯಾಕೆ ಆಗ್ತಿಲ್ಲ ಇಲ್ಲಿ?
ಶರ್ಮಿತಾ, ಮೂಡಾದ ಬ್ರಹ್ಮಾಂಡ ಭ್ರಷ್ಟಾಚಾರ ಏನಿದೆ ದಿನಕ್ಕೊಂದು ಬಯಲಿಗೆ ಬರ್ತಾ ಇರುವಂಥದ್ದು. ಈ ಪ್ರಕರಣವನ್ನು ಗಮನಿಸ್ತಾ ಇದ್ರೆ ಏನು ಹೆಬ್ಬಾಳದ ಸರ್ವೆ ನಂಬರ್ 272/1ರಲ್ಲಿ ಸುಮಾರು 1 ಎಕರೆ 33 ಗುಂಟೆ ಏನು ಜಮೀನಿದೆ, ಇದು ನಾರಾಯಣಗೌಡ ಹಾಗೂ ಕೆಂಪೇಗೌಡರ ಕುಟುಂಬದ ಜಂಟಿ ಖಾತೆಯಲ್ಲಿರುವಂತಹ ಜಮೀನು. ಈ ಜಮೀನನ್ನು ಅಂದರೆ 11.5 ಗುಂಟೆ ಜಮೀನು, ಈ ಪೈಕಿ 11.5 ಗುಂಟೆ ಜಮೀನನ್ನು ಮೂಡ ವಶಪಡಿಸಿಕೊಂಡಿದ್ದೇವೆ, ನಾವು ಇದರಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದೇವೆ ಅಂತ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ಈ ನಟೇಶ್ ಎಂಬುವರು ನಾರಾಯಣ ಎಂಬುವರಿಗೆ 3 ಸೈಟನ್ನು ಕೊಟ್ಟಿರುವಂಥದ್ದು. ಈ ಬಗ್ಗೆ ಇದೇ ಕುಟುಂಬದ ಮತ್ತೊಬ್ಬ ಸದಸ್ಯ ಏನಿದ್ದಾರೆ ಅವರು ದೂರನ್ನು ಸಹ ಕೊಟ್ಟಿರುವಂಥದ್ದು. ನಮ್ಮ ಜಂಟಿ ಖಾತೆಯಲ್ಲಿರುವ ಭೂಮಿಯನ್ನು ನೀವೇ ವಶಪಡಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ, ಏನು ಮಾಡಿದ್ರೆ ಸುಮ್ಮನೆ ಸೈಟೇ ಕೊಟ್ಟಿದ್ದೀರಾ ವಾಪಸ್ ತಗೊಳ್ಳಿ ಅಂದ್ರೂ ಕೂಡ ತಗೊಳ್ಳೋಕೆ ರೆಡಿ ಇಲ್ಲ ಅನ್ನುವಂಥ ಆರೋಪವನ್ನು ಅವರು ಮಾಡ್ತಾ ಇರುವಂಥ. ಒಮ್ಮೆ ನಾವು ಆ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟಾಗ ನೋಡಿದಾಗ ಅಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗಲೂ ಕೂಡ ಇಲ್ಲಿ ಯಾವುದೇ ಜಮೀನನ್ನು ಸಹ ಮೂಡ ವಶಪಡಿಸಿಕೊಂಡಿಲ್ಲ, ಅಲ್ಲದೆ ಡೆವಲಪ್ಮೆಂಟ್ನೂ ಸಹ ಮಾಡಿಲ್ಲ. ಇದೆಲ್ಲವೂ ಕೂಡ ಜಂಟಿ ಖಾತೆಯಲ್ಲಿದೆ. ಆಗಿದ್ರೂ ಸಹ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ನಾರಾಯಣ ಎಂಬ ವ್ಯಕ್ತಿ 3 ಸೈಟನ್ನು ಯಾಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂಥ ಪ್ರಶ್ನೆ. ಅಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ ಅಲ್ಲಿ ಸುಮಾರು 70-80 ಲಕ್ಷ ಬೆಲೆ ಬಾಳುವ ಭೂಮಿಯನ್ನು ಕೇವಲ 20 ಲಕ್ಷ 30 ಲಕ್ಷಕ್ಕೆ ಅವರು ಹಣವನ್ನು ಪೀಕುವ ಸಲುವಾಗಿ ಕೊಟ್ಟಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಮಗೆ ಸ್ಟಿಂಗ್ ಆಪರೇಷನ್ ಮಾಡೋ ಸಂದರ್ಭದಲ್ಲಿ ಆ ವ್ಯಕ್ತಿ ಹೇಳ್ತಾರೆ, ಸರ್ ಜಂಟಿ ಖಾತೆಯಲ್ಲಿದೆ ಸರ್, ಎಲ್ಲರೂ ಈಗಲೂ ಸಹ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ, ಆ ಜಮೀನನ್ನು ಮೂಡ ಹೇಗೆ ವಶಪಡಿಸ್ಕೊಳ್ಳೋಕೆ ಸಾಧ್ಯ ಅನ್ನೋ ಪ್ರಶ್ನೆನ ಅವ್ರು ನಮಗೆ ಮಾಡ್ತಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಬೇಕಾಬಿಟ್ಟಿಯಾಗಿ ಮೂಡಾದಲ್ಲಿ ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ, ಇದರಲ್ಲಿ ನಟೇಶ್ ಹಾಗೂ ಯಾರೋ ಸರ್ವೆ ವೈಟಿ ವಿನೋದ್ ಕುಮಾರ್ ಅಂತ ಇವರಿಬ್ಬರು ಸೇರಿ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಹಣದ ಸಲುವಾಗಿ ಈ ವ್ಯಕ್ತಿಗೆ 3 ಸೈಟನ್ನು ಕೊಟ್ಟಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಶರ್ಮಿತಾ.